ವಿಜಲ್ ಹೊಡೆದವ್ರಿಗೆ ನಮಸ್ಕಾರ. ಯಾರ ಕೂಗಿದ್ದು ಕೂಗಿದವ್ರಿಗೂ ನಮಸ್ಕಾರ. ಇದಲ್ವಾ ಕನ್ನಡದ ಸಂಭ್ರಮ. ಇವತ್ತಿನ ಈ ಇವೆಂಟ್ ಬಂದಿರುವಂತಹ ಶರವಣ ಸರ್ಗೆ, ಸಂಜಯ್ ಗೌಡ್ರಿಗೆ, ಅವರ ಸಾರಥ್ಯದಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಬಂದಿರುವಂಥ ಸ್ನೇಹಿತರು ನಮ್ಮ ರಾಜೀವ್ ಸರ್ಗೆ ಎಲ್ರಿಗೂ ಧನ್ಯವಾದ. ಹೆಚ್ಚಿನಾಗಿ ಸೂತ್ರಧಾರಿ, ಜಗತ್ತಿಗೆ ಸೂತ್ರಧಾರಿ ವೆಂಕಟೇಶ್ವರ, ಸಿನಿಮಾಗೆ ನಮಗೆ ಸೂತ್ರಧಾರಿಗಳು ನೀವು. ನಿಜನಾ? ಅವರು ಚಪ್ಪಳೆ ಹೊಡೀರಿ ಅಂತ ಇದ್ರು, ನೀವು ಯಾಕೆ ಹೊಡಿತಿಲ್ಲ ಅಂತ ನಂಗೆ ಗೊತ್ತಿತ್ತು. ಆ ಕಂಪಿಯಿಂದ ಕೆಳಗೆ ಬಿದ್ದು ಬಿಡ್ತೀವೇನೋ ಅಂತ ಭಯ ಅವ್ರಿಗೆ. ಹೌದಾ? ಹೌದಪ್ಪ, ಮತ್ತೆ ಯಾಕೆ ಹೊಡಿಲಿಲ್ಲ ಚಪ್ಪಳೆ? ಬರ್ಲಿ. ಸೂತ್ರಧಾರಿ ಸಿನಿಮಾದ ಬಗ್ಗೆ ಎಲ್ಲ ವಿಚಾರ ನಿಮಗಾಗಲೇ ಗೊತ್ತಾಗಿದೆ. ಚಂದನ್ ಶೆಟ್ಟಿಯವರು ಬರೀ ಮ್ಯೂಸಿಕ್ ಡೈರೆಕ್ಟ್ರು, ಸಿಂಗರ್ ಅಲ್ಲ, ಜೊತೆಲಿ ಪಾತ್ರ ಮಾಡಿರೋದ್ರಿಂದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ನನಗೆ ಒಂದು ಪ್ರೊಫೈಲಲ್ಲಿ ಹೇಳ್ತಿದ್ದೆ, ಅಲ್ಲೇ ಶಾರ್ಟಲ್ಲೇ ಹೇಳಿದ್ದೀನಿ ನಾನು, ಅಂಬರೀಷ್ ಅಣ್ಣನ ಥರ ಕಾಣ್ತೀರ ನೀವು ಅಂತ. ತುಂಬ ಟ್ಯಾಲೆಂಟ್ ಪರ್ಸನ್ನು. ಬಂತು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಪೂರ್ವ ಅವರು ಮತ್ತು ಚಂದನ್ ಅವರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ವಿಶೇಷವಾಗಿ ನಮ್ಮ ಸಿನಿಮಾಕ್ಕೆ ನಿರ್ಮಾಪಕರಾದಂತಹ ನವರಸನ್ ಅವರು, ಅವರ ಟೇಸ್ಟು ತುಂಬ ಚೆನ್ನಾಗಿದೆ. ಆಗಲೇ ಯಾರೋ ಹೇಳಿದ್ರು, ಯಾವುದೇ ಕೆಲಸ ಕೈ ಹಿಡಿದ್ರು ನೀಟಾಗಿ ಕರ್ಕೊಂಡೋಗಿ ತಿಳಿಸ್ತಾರೆ. ಸಿನಿಮಾನ ತಲುಪಿಸೋ ಭಾರ ಅವರದು. ಅದಕ್ಕೋಸ್ಕರ ನಮ್ಮ ನಿರ್ದೇಶಕರು ಕಿರಣ್ ಅವರು ಬೆಳಿಗ್ಗೆಯಿಂದ 6 ಫೋನ್ ಮಾಡಿದ್ದಾರೆ. ನಮಸ್ಕಾರ ಅಣ್ಣ. ನಿಮ್ಮ ಆಶೀರ್ವಾದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಈಗ ಸಾಂಗ್ ಎಲ್ಲ ಕೇಳಿದ್ರಿ ನೀವು, ಎಲ್ಲ ಹಾಡು ತುಂಬ ಚೆನ್ನಾಗಿ ಬಂದಿದೆ. ಹೌದಾ? ಒಡೆವಿ ಚಪ್ಪಳೆ ನೋಡೋಣ. ಇದು ಜೀವ ಕಳೆ. ಕರೆಂಟ್ ಇರಬೇಕು. ನೀವೇ ನಮಗೆ ಕರೆಂಟ್ ಇಲ್ಲ ಅಂದ್ರೆ ಬಲ್ಬ್ ಉರಿಯಲ್ಲ. ದಯವಿಟ್ಟು ಇನ್ನು ಬರುವಂಥ ಕಲಾವಿದರು ಯಾರೇ ಬರಲಿ, ಕನ್ನಡನ ಎತ್ತಿ ಮೆರೆಸಬೇಕು ನೀವು. ದಯವಿಟ್ಟು ನೀವಿಲ್ಲ, ನೀವೇ ಸೂತ್ರಧಾರಿಗಳು ನಮಗೆ. ಅದರಿಂದ ನಿಮ್ಮನ್ನು ನಂಬ್ಕೊಂಡಿದ್ದೀವಿ. ನಮ್ಮ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ. 9ನೇ ತಾರೀಕು ಬಂದು ಎಲ್ಲರೂ ಸಿನಿಮಾ ನೋಡಿ ಅಲ್ಲೂ ಬಂದು ವಿಸಲ್ ಹೊಡಿಬೇಕಮ್ಮ ನೀನು. ತುಂಬ ಖುಷಿ ಆಯಿತು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೆಂಗೆ ಚೋಕೋ ಕರೆಕ್ಟಾ? ಸೂತ್ರಧಾರಿ ನೀವು ಬಂದು ಸಿನಿಮಾ ನೋಡ್ಬೇಕು ಅಷ್ಟೇ. ನಾನು ಕೇಳೋ ಸರ್, ಟಿಕೆಟ್ ಇಲ್ಲ ಅಂದ್ರೆ ನಂಗೆ ಹೇಳಿ, ಕಾಸು ಕೊಟ್ಟು ತಗೊಳ್ಳಿ, ಆಮೇಲೆ ಫೋನ್ ಮಾಡಿ. ಬರಲಾ? ಹೆಂಗೆ ಚೋಕೋ?